ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವಾದ್ರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ತಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಶುರುವಾಗಿ 50 ದಿನ ಜರ್ನಿ ಮುಗಿದಿದೆ. ಈಗಾಗಲೇ ಅನುಸಾರಿ ನಿನ್ನೆ ಸಂಚಿಕೆಯಲ್ಲಿ ಮನೆಯಿಂದ ಹೊರಗಡೆ ಹೋಗಿದ್ದಾರೆ. ಹಾಗೆ ರಜತ್ ಮತ್ತು ಬಿಗ್ ಬಾಸ್ ತೆಲುಗು ಖ್ಯಾತಿಯ ಶೋಭಾ ಶೆಟ್ಟಿ ಮನೆಯೊಳಗೆ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಶೋಭಾ ಶೆಟ್ಟಿ ತೆಲುಗು ಬಿಗ್ ಬಾಸ್ನಲ್ಲಿ ಈ ಮೊದಲು ಸ್ಪರ್ಧಿಸಿದ್ದರು. ಅಲ್ಲಿ ಆಂಕರ್ ಅಕ್ಕಿನೇನಿ ನಾಗಾರ್ಜುನ್ ಅವರು ನಿರೂಪಣೆಯನ್ನು ಚೆನ್ನಾಗಿಯೇ ಮಾಡುತ್ತಾರೆ. ಆದರೆ ಸುದೀಪ್ ರೀತಿ ಖಡಕಲ್ಲ ಅನ್ನುವುದು ಗೊತ್ತಿರುವ ವಿಚಾರ. ಶೋಭಾ ಶೆಟ್ಟಿ ಅತಿರೇಕವಾಗಿ ಮಾತನಾಡಲು ಹೋಗಿದ್ದಾರೆ. ಈ ವೇಳೆ ಸುದೀಪ್ ಅವರು ನಗುತ್ತಲೇ ಶೋಭಾಗೆ ಕ್ಲಾಸ್ ತೆಗೆದುಕೊಂಡರು. ನಾನು ಪಕ್ಕಾ ಕರ್ನಾಟಕದ ಹುಡುಗಿ, ಕನ್ನಡದಲ್ಲಿ ಕಮ್ಬ್ಯಾಕ್ ಮಾಡಬೇಕು ಎಂದುಕೊಂಡಿದ್ದೆ. ಸಾಕಷ್ಟು ಆಫರ್ಗಳು ಬಂದವು. ಆದರೆ ಕಮ್ಬ್ಯಾಕ್ ಮಾಡೋದಕ್ಕಾಗಿ ಬಿಗ್ ಬಾಸ್ಗಿಂತ ದೊಡ್ಡ ವೇದಿಕೆ ಮತ್ತೊಂದಿಲ್ಲ ಎನಿಸಿತ್ತು ಅಂತ ವೇದಿಕೆ ಮೇಲೆ ಶೋಭಾ ಶೆಟ್ಟಿ ಹೇಳಿದರು. ಬಳಿಕ ಸುದೀಪ್ ಅವರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕೇಳಿದ್ದಾರೆ. ಆಗ ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿಲ್ಲ ಶೋಭಾ. ಅದೇ ವೇಳೆ ಸುದೀಪ್ ಅವರು ನಿಮ್ಮ ಪ್ರಶ್ನೆಯನ್ನು ನೀವೇ ಆಯ್ಕೆ ಮಾಡಿಕೊಳ್ಳಬೇಡಿ, ಇದು ತೆಲುಗು ಬಿಗ್ ಬಾಸ್ ಕಾದು, ಪಕ್ಕಾ ಕನ್ನಡ ಪ್ರಶ್ನೆ ನಮ್ಮದು, ಉತ್ತರ ಮಾತ್ರ ನಿಮ್ಮದು ಎಂದರು. ಸುದೀಪ್ ಹಲವು ಸ್ಪರ್ಧಿಗಳಿಗೆ ಸೀಸನ್ 11 ವರೆಗೂ ನೋಡಿದ್ದೀನಿ, ನಿಮಗೆ ಟಾಪ್ ಕಂಟೆಸ್ಟೆಂಟ್ ಯಾರು ಅಂತ ಅನಿಸುತ್ತೆ ಎಂದಾಗ ಶೋಭಾ ಯಾರೂ ಇಲ್ಲ ಎಂದಿದ್ದಾರೆ. ಹಾಗಾದರೆ ಕಪ್ ತೆಗೆದುಕೊಂಡು ಹೋಗಿಬಿಡಿ ಎಂದಿದ್ದಾರೆ ಕಿಚ್ಚ. ಇದೇ ವೇಳೆ ಸುದೀಪ್ ಅವರು ಶೋಭಾ ಶೆಟ್ಟಿಗಿರುವ ಹಲವು ಫೋಬಿಯಾ ಬಗ್ಗೆ ಹೇಳಿದ್ದಾರೆ. ಕತ್ತಲು ನೀರು ಎತ್ತರ ಅಂದ್ರೆ ಆಗಲ್ಲ, ಈರುಳ್ಳಿ ಸ್ಮೆಲ್ ಆಗಲ್ಲ, ಬಿಗ್ ಬಾಸ್ ಮನೆಯೊಳಗೆ ಇದೆಲ್ಲರಿಂದ ಬಚಾವಾಗ್ತೀರಾ ಎಂದು ಕೇಳಿದ್ದಾರೆ. ಇದಕ್ಕೆ ಶೋಭಾ ಅವರು ಎಲ್ಲವನ್ನೂ ಎದುರಿಸುವೆ ಎಂದಿದ್ದಾರೆ. ನಿನ್ನೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಇಬ್ಬರು ಸ್ಪರ್ಧಿಗಳು ಇವತ್ತು ಮನೆಯೊಳಗೆ ಎಂಟ್ರಿ ಕೊಡಲಿದ್ದಾರೆ. ಇವರ ಆಟ ಹೇಗಿರುತ್ತೆ ಎಂಬುದು ಕಾದು ನೋಡಬೇಕಾಗಿದೆ. ಹಾಗೆ ಈಗ ಸದ್ಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಕೆಳಗಡೆ ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿನ್ನೆಯ ಸಂಚಿಕೆ ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಅನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.